ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸೋಮವಾರ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಸಭೆಯನ್ನು ಕರೆಯುವಂತಹ ಸಾಧ್ಯತೆ ಇದೆ. ಔಷಧ ಹಾಗೂ ಟೆಸ್ಟಿಂಗ್ ಕಿಟ್ ಖರೀದಿಗೆ ಪ್ರೈವೇಟ್ ಹಾಸ್ಪಿಟಲ್ ಈಗ ಸಜ್ಜಾಗಿರುವಂಥದ್ದು. ಬೆಡ್ಡು, ಆಕ್ಸಿಜನ್ನು, ವೆಂಟಿಲೇಟರ್ ಸಿದ್ಧತೆಗೂ ಕೂಡ ಸೂಚನೆ ಪಾಸ್ ಆಗುವ ಸಾಧ್ಯತೆ ಇದೆ. ಸರ್ಕಾರ ಯಾವುದೇ ಕ್ಷಣದಲ್ಲಿ ಸೂಚನೆ ಕೊಟ್ಟರೂ ಕೂಡ ನಾವು ರೆಡಿ ಅನ್ನುವಂತಹ ಮೆಸೇಜನ್ನು ಪ್ರೈವೇಟ್ ಹಾಸ್ಪಿಟಲ್ನ ಒಕ್ಕೂಟ ಆರ್ಗನೈಜೇಷನ್ ಪಾಸ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಈ ಕೊರೋನಾ 1, 2, 3ನೇ ಹಂತದಲ್ಲಿ ಈ ಬೆಡ್ಡಿನ ಸಮಸ್ಯೆ ಆಗಿರಬಹುದು, ಆಕ್ಸಿಜನ್ ವೆಂಟಿಲೇಟರ್ನ ಸಮಸ್ಯೆ ಆಗಿತ್ತು. ಈ ಬಾರಿ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪೂರ್ವ ಸಿದ್ಧತಾ ಕ್ರಮಗಳು. ಅರ್ಥದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರುವಾಗಿದೆ. ಕರ್ನಾಟಕದಲ್ಲೂ ಕೂಡ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತದೆ. ಇದು ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಮತ್ತೇನಾದರೂ ಕೋವಿಡ್ ಬರುತ್ತಾ, ಮತ್ತೆ ಅದೇ ಥರದ ವಾತಾವರಣ ಸೃಷ್ಟಿ ಆಗುತ್ತಾ, ಬೆಡ್ಗೆ ವೆಂಟಿಲೇಟರ್ಗೆ, ಆಮ್ಲಜನಕಕ್ಕೆ, ಈ ಥರದ್ದೊಂದು ಆತಂಕ ಶುರುವಾಗುತ್ತೆ ಅನ್ನೋ ಥರದ ಭಯ ಜನರಲ್ಲಿರುವಂಥದ್ದು. ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ ಮತ್ತು ನರ್ಸಿಂಗ್ ಹೋಮ್ನ ಅಸೋಸಿಯೇಷನ್ ಏನಿದೆ ಅವರು ಯಾವ ಥರದ ನಿರ್ಧಾರವನ್ನು ಮಾಡಿದ್ದಾರೆ, ಅವರೇನಾದರೂ ಪ್ರಿಕಾಷನ್ಸನ್ನು ತೆಗೆದುಕೊಂಡಿದ್ದಾರಾ, ಬೆಡ್ಗಳನ್ನು ಕಾಯ್ದಿರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರಾ, ಇದೆಲ್ಲದಕ್ಕೂ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅಧ್ಯಕ್ಷರಿದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ಸು ಮತ್ತು ನರ್ಸಿಂಗ್ ಹೋಮ್ನ ಅಸೋಸಿಯೇಷನ್ ಅಧ್ಯಕ್ಷರು ಶೋಭಾ ಪ್ರಕಾಶ್ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಮೇಡಮ್, ಒಂಥರದ ಆತಂಕ ಕೂಡ ಶುರುವಾಗಿದೆ. ಸರ್ಕಾರ ಕೂಡ ಹಲವು ರೀತಿಯಾದ ಕ್ರಮಗಳಿಗೆ ಮುಂದಾಗ್ತಾ ಇದೆ. ನೀವು ಪ್ರೈವೇಟ್ ಹಾಸ್ಪಿಟಲು, ನರ್ಸಿಂಗ್ ಹೋಮ್ ಕಡೆಯಿಂದ, ಅಸೋಸಿಯೇಷನ್ ಕಡೆಯಿಂದ ಏನಾದರೂ ಪ್ರಿಕಾಷನ್ಸ್ ತೆಗೆದುಕೊಂಡಿದ್ದೀರಾ, ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಅಂತ? ಈಗಾಗಲೇ ಎಲ್ಲ ಕಡೆ ಮೀಡಿಯಲ್ಲೆಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಕೋವಿಡ್-19 ಮತ್ತೆ ಬರ್ತಾ ಇದೆ ಅಂತ. ಆದರೆ ಏನಾಗ್ತಾ ಇದೆ ಅಂತಂತಂದರೆ, ಮೊದಲಿನಷ್ಟು ಸೀರಿಯಸ್ ಇಲ್ದಿರ ಹೋಗಬಹುದು ಈ ಸರ್ತಿ ಬರೋದು. ಆದರೆ ಮೊದಲಿನ ಥರ ಫೀವರ್ ಆಗಲಿ, ಗಂಟಲು ನೋವಾಗಲಿ ಆ ಥರದ್ರಲ್ಲಿ ಈ ಸರ್ತಿ ಬರ್ತಾ ಇಲ್ಲ. ಈ ಸರ್ತಿ ಬರ್ತಾ ಇರೋದು ಹೊಟ್ಟೆ ಹಸಿದೇ ಇರೋದು, ಜಾಯಿಂಟ್ ಪೇನ್ಸು, ಉಸಿರಾಡೋಕ್ಕೆ ಕಷ್ಟ ಆಗೋದು, ಅಂದರೆ ಡೈರೆಕ್ಟಾಗಿ ಲಂಗ್ಸ್ನ ಅಟ್ಯಾಕ್ ಮಾಡೋ ಅಂಥ ವೇರಿಯಂಟ್ ಆಗಿದೆ ಇದು. ಈಗಾಗಲೇ ಕರ್ನಾಟಕದಲ್ಲಿ ಒಂದು 35 ಪ್ರಕರಣಗಳು ರೆಕಾರ್ಡ್ ಮಾಡಿದ್ದಾರೆ. ಅದರಲ್ಲಿ 32 ಕೇಸಸ್ಸು ಬ್ಯಾಂಗ್ಳೂರಲ್ಲೇ ಆಗಿದೆ ಅಂತ ರಿಪೋರ್ಟ್ ಇದೆ. ಆದ್ರೂ ನಾವು ಇದುವರೆಗೂ ಆ ಥರ ಜನರು ಹೆದರ್ಕೊಂಡು ಬಂದು ಟೆಸ್ಟ್ ಮಾಡ್ಕೊಳ್ಳೋ ಅಂಥ ವಾತಾವರಣ ಇನ್ನೂ ಎಲ್ಲೂ ಕಂಡು ಬಂದಿಲ್ಲ. ಅದು ಎಚ್ಚರಿಕೆಯಿಂದ ನಾವು ಮೊದಲು ಹೆಂಗೆ ಕೋವಿಡಲ್ಲಿ ಈಗ ನಮ್ಮ ಜನತೆ ಆಗಲಿ, ನಮ್ಮ ಪಬ್ಲಿಕ್ ಆಗಲಿ, ಪೇಷಂಟ್ಸ್ ಆಗಲಿ ಎಲ್ಲರೂ ಒಂದು ರೀತಿಲಿ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ. ಪ್ರೆಗ್ನೆಂಟ್ ವಿಮೆನು ಆ್ಯಸ್ ಇಟ್ ಈಸ್ ವಲ್ನರಬಲ್ ಅಂತ ಹೇಳ್ತೀವಿ ನಾವು. ಅವರು ಏನು ಅಂತಂದರೆ, ಈ ನೆಗಡಿ, ಕೆಮ್ಮು ಬಂದ ಆ ಥರ ಯಾರಿಗಾರು ಇದ್ದರೆ ಅವ್ರ ಹತ್ರ ಹೋಗಬಾರ್ದು. ಆದಷ್ಟು ಅವಾಗ ಮಾಡಿರೋ ಫ್ರೆಶ್ ಫುಡ್ ತೊಗೋಬೇಕು, ಸಾಕಷ್ಟು ನೀರನ್ನು ಸೇವಿಸಬೇಕು, ಸುಮ್ಮನೆ ಆಚೆ ಹೋಗಬಾರ್ದು, ಮತ್ತು ಗುಂಪು ಕೂಡಿರೋ ಜಾಗದಿಂದ ಅವಾಯ್ಡ್ ಮಾಡೋದು ವಾಸಿ. ಈಗ ಪ್ರೆಗ್ನೆಂಟ್ ಅಂದ ಕೂಡಲೇ ಮನೆಗೆ ನೋಡೋರು ಬರೋದಾಗಲಿ ಅಥವಾ ಈ ಸೀಮಂತಗಳು ಆ ಥರದ್ದೆಲ್ಲ ಮಾಡೋದಾಗಲಿ ಮಾಡ್ತಾರೆ. ಆ ಥರದ್ದೇನು ಈ ಸಮಯದಲ್ಲಿ ಬೇಕಿಲ್ಲ. ಆದಷ್ಟು ಅಂಥದ್ದೆಲ್ಲ ಅವಾಯ್ಡ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ತಿ ಇರಿ, ಚೆನ್ನಾಗಿ ನೀರು ಕುಡೀರಿ, ಫ್ರೆಶ್ ಆ್ಯಂಡ್ ಹೆಲ್ತಿ ಫುಡ್ ತೊಗೊಳ್ಳಿ ಅಂತ ನನ್ನ ಸಲಹೆ. ಮೇಡಮ್, ಈಗ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಮೆಸೇಜ್ ನಿಮಗೆ ಬಂದಿಲ್ಲ, ಆದರೂ ಕೂಡ ನೀವು ಮೆಸೇಜ್ ಕೊಟ್ಟಿದ್ದೀರಾ ನಿಮ್ಮ ಪ್ರೈವೇಟ್ ಆಸ್ಪತ್ರೆಗಳಿಗೆ. ಏನಾದರೂ ಹೊಸದಾಗಿ ಅಂದರೆ ಮೀಟಿಂಗ್ ಏನಾದರೂ ಮಾಡಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳೋರಿದ್ದೀರಾ, ಹೇಗೆ ಮೇಡಮ್ ಪ್ರೈವೇಟ್ ಹಾಸ್ಪಿಟ್ಲ್? ಸ್ಪೆಸಿಫಿಕ್ಕಾಗಿ ಫಾನಾಗೆ ಅಂತ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ಗೆ ಅಂತ ಇನ್ನೂ ಏನು ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಬಟ್ ಜನರಲ್ಲಾಗಿ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಅಂತೂ ಇದೆ. ಇದರ ಹಿನ್ನೆಲೆಯಲ್ಲಿ ನಾವೆಲ್ಲನೂ ನಾಳೆ ಬರುವ ಸೋಮವಾರದ ದಿವಸ ಅಷ್ಟರೊಳಗಡೆ ಏನಾಗುತ್ತೆ ನೋಡಿಕೊಂಡು ಒಂದು ಮೀಟಿಂಗ್ ಮಾಡಿ ಯಾವ್ಯಾವ ರೀತಿ ನಾವು ಗೌರ್ಮೆಂಟ್ ಜೊತೆಗೂಡಬೇಕು, ಹೇಗೆ ನಾವು ಮುಂದೆ ತೊಗೊಂಡೋಗಬೇಕು, ಯಾವ ರೀತಿ ನಾವೆಲ್ಲನೂ ಇದನ್ನು ಆದಷ್ಟು ಸ್ಪ್ರೆಡ್ ಆಗದೆ ಇರೋಂಗೆ ನೋಡ್ಕೋಬೇಕು ಅಂತ ಒಂದು ಪ್ರೋಟೋಕಾಲ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದನ್ನು ಇವತ್ತು ಶನಿವಾರ, ನಾಳೆ ಒಂದು ಭಾನುವಾರ ನೋಡಿಕೊಂಡು ನಾವು ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ಏನಾದ್ರು ಒಂದು ಡಿಸೈಡ್ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ, ಇದು ಪ್ರೈವೇಟ್ ಆಸ್ಪತ್ರೆಗಳ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶೋಭಾ ಪ್ರಕಾಶ್ ಅವರ ಮಾತುಗಳು. ಅಂದರೆ ಸೋಮವಾರ ನಾವು ಸಭೆಯನ್ನು ಕೂಡ್ತೀವಿ. ಸಭೆಯಲ್ಲಿ ಕೆಲವು ತೀರ್ಮಾನ, ಅಂದರೆ ಅಲ್ಲಿಯವರೆಗೆ ಯಾವ ರೀತಿಯಾಗಿರುತ್ತೆ, ಕೋವಿಡ್ ಪ್ರಕರಣಗಳೇನಾದರೂ ಹೆಚ್ಚಾಗುತ್ತಾ, ಯಾವ ಥರದ ಸ್ಥಿತಿ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು, ಹಾಗೆ ನಮ್ಮ ಸರ್ಕಾರದಿಂದ ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತೆ, ಇವೆಲ್ಲವನ್ನು ನೋಡ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಶೋಭಾ ಪ್ರಕಾಶ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೊರೋನಾವನ್ನು ನಮ್ಮಿಂದ ದೂರ ಇಡಬೇಕು ಅಂದರೆ ಇರೋದು ಎರಡೇ ಆಪ್ಷನ್ನು. ಒಂದು ಜಾಗೃತಿ, ಮತ್ತೊಂದು ಎಚ್ಚರಿಕೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ
ಭಯ ಪಡೋದಕ್ಕೆ ಹೋಗಬೇಡಿ. ಈಗಾಗಲೇ ಸರ್ಕಾರ ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳಿರುವಂಥದ್ದು.